ಮಾನವನು ಅಲ್ಪನಾದರೂ ಹೆಮ್ಮೆಯಿಂದ ಕೂಡಿದವನಾಗಿ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ನಿಜವಾಗಿ ನೋಡಿದರೆ ನಾವು ಈ ಲೋಕದಲ್ಲಿ ಬರೀ ಚಿಕ್ಕ ಬಟಾಣಿ ಅಂತಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬರೂ ದೇವರ ಸನ್ನಿಧಿಯಲ್ಲಿ ಇರಬೇಕೆಂದು ಬಯಸ್ತಾರೆ. ಯಾರು ಆತನ ಸನ್ನಿಧಿಯಲ್ಲಿ ಸೇರುತ್ತಾರೆ? ಕೀರ್ತನೆ 16 ಮೆಸ್ಸಿಯನ ಪುನರುತ್ಥಾನದ ಕೀರ್ತನೆ ಎಂದು ಯಾಕೆ ಕರೆಯಲ್ಪಡ್ತದೆ? ಇವೆಲ್ಲವನ್ನು ನೀವು ತಿಳಿಯಬಯಸ್ತಿದ್ದೀರಾ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟವರಾಗಿ ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡ್ರಿ. ಬನ್ನಿರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ವೀಕ್ಷಕ ಬಾಂಧವರನ್ನು ಆಶೀರ್ವದಿಸುತ್ತಾ ಈ ದಿನವೂ ನೀನು ನಡೆಸ್ತಾ ಇದ್ದೆ, ಅದಕ್ಕಾಗಿ ಸ್ತೋತ್ರ. ಇಂದಿನ ಕಾರ್ಯಕ್ರಮದಲ್ಲಿ ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಮೂಲಕ ಮಾತನಾಡು ಸ್ವಾಮಿ. ಹೌದು, ಯೇಸು ಕ್ರಿಸ್ತನು ನಿಜವಾದ ಮೆಸ್ಸಿಯನು. ಅದರ ಬಗ್ಗೆ ಕೀರ್ತನೆಯಲ್ಲಿ ಏನೇನು ಬರೆಯಲ್ಪಟ್ಟಿದೆ ಇಂದು ನಮಗೆ ಕಲಿಸಿಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ದ್ವೇಷವು ಜಗಳಗಳನ್ನೆಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ 15ನೇ ಕೀರ್ತನೆಯ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಸನ್ನಿಧಿಯಲ್ಲಿರುವವರ ವಿವರಣೆ ಎಂಬುದಾಗಿದೆ. ಪ್ರಿಯರೇ, ಕೀರ್ತನೆ 9ರಲ್ಲಿ ಆರಂಭವಾದ ಭಾಗವು ಈ ಚಿಕ್ಕ ಕೀರ್ತನೆಯೊಂದಿಗೆ ಮುಗಿಯುತ್ತದೆ. ಈ ಕೀರ್ತನೆಗಳನ್ನು ಅವಲೋಕಿಸುವುದಾದರೆ ಒಂದು ನಿರ್ದಿಷ್ಟ ಬೆಳವಣಿಗೆಯನ್ನು ಕಾಣಬಹುದು. 9 ಮತ್ತು 10ನೇ ಕೀರ್ತನೆಗಳು ಸೈತಾನನ ಮನುಷ್ಯನನ್ನು ಚಿತ್ರಿಸುತ್ತವೆ. ಅವನಲ್ಲಿ ಹೆಮ್ಮೆ, ಕೊಚ್ಚಿಕೊಳ್ಳುವಿಕೆ ಹಾಗೂ ಸ್ವಸಾಮರ್ಥ್ಯಗಳು ವಿಶೇಷ ಲಕ್ಷಣಗಳಾಗಿರುತ್ತವೆ. 11ನೇ ಕೀರ್ತನೆಯಲ್ಲಿ ನೀತಿವಂತರ ಪರೀಕ್ಷೆಯ ಕುರಿತಾಗಿ ತಿಳಿಸಲ್ಪಟ್ಟಿದೆ. 12ನೇ ಕೀರ್ತನೆಯಲ್ಲಿ ದೇವರಿಲ್ಲದವರ ನಡುವೆ ದೇವಜನರಿರುವುದನ್ನು, ಮಹಾಸಂಕಟ ಕಾಲದ ಕೊನೆ ಭಕ್ತಿಹೀನತೆಯನ್ನೂ ಕಾಣುತ್ತೇವೆ. ಮಹಾಸಂಕಟ ಕಾಲದಲ್ಲಿ ದೇವಜನರ ಅವಸ್ಥೆಯನ್ನು 13ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ಕೊನೆಯ ದಿನಗಳಲ್ಲಿ ಮಾನವನ ಪತನ, ನಾಸ್ತಿಕತೆಯು, ಅಸಹ್ಯ ಜೀವಿತವೂ ಕಾಣುತ್ತದೆ. ಈಗ ರಾಜ್ಯವನ್ನು ಪ್ರವೇಶಿಸುವವರ ಕುರಿತಾಗಿ 15ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ಯೆಹೋವನ ಸನ್ನಿಧಿಯಲ್ಲಿರುವವರ ಕುರಿತು ಇಲ್ಲಿ ವಿವರಿಸಲಾಗಿದೆ. ಕೀರ್ತನೆ 15 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಿಶುದ್ಧವಾದ ಪರ್ವತ, ಸತ್ಯವೇದದಲ್ಲಿ ಅದನ್ನು ಚಿಯೋನ್ ಎಂದು ಕರೆಯಲಾಗಿದೆ. ಅದು ಇಸ್ರಾಯೇಲ್ಯರ ದೇಶದಲ್ಲಿದೆ. 1000 ವರ್ಷದ ಆಳಿಕೆ ಇಸ್ರಾಯೇಲನ್ನು ಕೇಂದ್ರೀಕರಿಸಿ ಕ್ರಿಸ್ತನು ಭೂಮಿಯ ಮೇಲೆ ಸ್ಥಾಪಿಸಲಿರುವ ರಾಜ್ಯವನ್ನು ಪ್ರವೇಶಿಸುವವರ ಕುರಿತಾಗಿ ಕೀರ್ತನೆಗಾರನು ಮಾತನಾಡುತ್ತಾನೆ. ಕೀರ್ತನೆ 15 2ರಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನೂ ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನೂ ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದುಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಭ್ರಷ್ಟರನ್ನು ಜರಿದುಬಿಟ್ಟವನು ಎಂಬುದಾಗಿ ನೋಡುವಾಗ ಈಗಿನ ನಮ್ಮ ಸಮಾಜದಲ್ಲಿ ಇದಕ್ಕೆ ತದ್ವಿರುದ್ಧವಾದದ್ದೇ ನಡೆಯುತ್ತದೆ. ಭ್ರಷ್ಟರು ಗೌರವಿಸಲ್ಪಡುತ್ತಾರೆ, ದೇವಭಕ್ತರು ತಿರಸ್ಕಾರ ಹೊಂದುತ್ತಾರೆ. ನಷ್ಟವಾದರೂ ಪ್ರಮಾಣ ತಪ್ಪದವನು, ಅಂದರೆ ಸತ್ಯಕ್ಕೋಸ್ಕರ ನಿಲ್ಲುವವನು, ತನ್ನ ಲಾಭಕ್ಕಾಗಿ ತನ್ನ ಮಾತನ್ನು ಬದಲಾಯಿಸದವನು. ಕೀರ್ತನೆ 15 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು ಸಾಲಕ್ಕೆ ಬಡ್ಡಿ ಕೇಳದವನು,
ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯಲ್ಲಿ ದಾವೀದನು ಯಾಕೋಬನು ಹೇಳಿದಂತೆಯೇ ಹೇಳುತ್ತಿದ್ದಾನೆ. ಹೀಗಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ ಎಂಬುದಾಗಿ. ಇದನ್ನು ನಾವು ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಜಾನ್ ಕ್ಯಾಲ್ವಿನ್ ಅವರು ಹೇಳಿರುವ ರೀತಿ ನನಗೆ ಇಷ್ಟವಾಗಿದೆ. ಅದೇನೆಂದರೆ, ನಂಬಿಕೆ ಮಾತ್ರ ರಕ್ಷಿಸಬಲ್ಲದು, ಆದರೆ ರಕ್ಷಿಸುವ ನಂಬಿಕೆ ಮಾತ್ರ ಸಾಲದು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರೆದುರಿಗೆ ಯಾರು ನಿಂತಾರು? ನೀತಿಯ ಕಾರ್ಯಗಳನ್ನು ಉಂಟುಮಾಡುವ ದೇವರ ಮೇಲಣ ನಂಬಿಕೆ ಇರುವವನು. ಈ ಧ್ಯಾನವನ್ನು ನಾನು ಬರೆಯುವ ಸಮಯದಲ್ಲಿ ಬೇಗನೆ ಬರಲಿರುವ ಕ್ರಿಸ್ತನ ಕುರಿತಾಗಿ ತುಂಬಾ ಮಾತು ಕೇಳಿ ಬರುತ್ತಿತ್ತು. ಆದರೂ ಆತನನ್ನು ಎದುರು ನೋಡುತ್ತೇವೆಂದು ಹೇಳುವವರ ಜೀವಿತದಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಕಂಡುಬರುವುದಿಲ್ಲ. ಪ್ರಿಯನೇ, ಯೇಸು ಬೇಗನೆ ಬರುತ್ತಾನೆ ಎಂದು ನೀನು ನಂಬುವುದಾದರೆ ನಿನ್ನ ಜೀವಿತವನ್ನು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಡೆಸುತ್ತಿ, ನೀನು ಆತನನ್ನು ಪ್ರೀತಿಸುತ್ತಿ ಹಾಗೂ ಆತನ ಹಿಂದಿರುವಿಕೆಗಾಗಿ ಕಾದಿರುತ್ತಿ ಎಂಬುದಕ್ಕೆ ಇದು ಸರಿಯಾದ ಪರೀಕ್ಷೆಯಾಗಿದೆ. ಇದು ಒಂದು ಅದ್ಭುತವಾದ ಕೀರ್ತನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 16ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಮೆಸ್ಸಿಯನ ಪುನರುತ್ಥಾನ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, 16ರಿಂದ 24ನೇ ಅಧ್ಯಾಯಗಳು ಇನ್ನೊಂದು ಭಾಗವನ್ನು ತೋರಿಸುತ್ತಿವೆ. ಈಗಿನ ನಮ್ಮ ಸಂಗೀತದ ಪುಸ್ತಕಗಳಲ್ಲಿ ಒಂದೇ ಪ್ರಸ್ತಾಪದ ಮೇಲಿನ ಸಂಗೀತಗಳನ್ನು ಸೇರಿಸಿರುತ್ತೇವೆ. ಸ್ತುತಿಗೀತೆ, ಪಶ್ಚಾತ್ತಾಪ ಇತ್ಯಾದಿ. ಈ ಕೀರ್ತನೆ ಪುಸ್ತಕದಲ್ಲಿ ಕೂಡ ಕೀರ್ತನೆಗಳನ್ನು ಅದೇ ರೀತಿಯಾಗಿ ವಿಂಗಡಿಸಲಾಗಿದೆ. ಈ 9 ಕೀರ್ತನೆಗಳ ಮುಖ್ಯ ಪ್ರಸ್ತಾಪವು ಕ್ರಿಸ್ತನ ಕುರಿತಾದ ಹಾಗೂ ನಂಬಿಗಸ್ತರಾದ ಶೇಷ ಜನರ ಕುರಿತಾದ ಪ್ರವಾದನೆಗಳಿರುತ್ತವೆ. 16ನೇ ಕೀರ್ತನೆಯು ಪುನರುತ್ಥಾನದ ಕುರಿತಾಗಿದೆ. ಇದು ಮೆಸ್ಸಿಯನ ವಿಷಯವಾದ 3ನೆಯ ಕೀರ್ತನೆಯಾಗಿದೆ. ಅದು ಕ್ರಿಸ್ತನ ಜೀವಿತದ ಕುರಿತು ವಚನ 8, ಕ್ರಿಸ್ತನ ಮರಣದ ಕುರಿತು ವಚನ 9, ಆತನ ಪುನರುತ್ಥಾನದ ಕುರಿತು ವಚನ 11ರಲ್ಲಿ ತಿಳಿಸುತ್ತದೆ. ಪ್ರಿಯರೇ, ಈ ಕೀರ್ತನೆಯ ವಚನಗಳು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ 3 ಕಡೆಗಳಲ್ಲಿ ಹೇಳಲಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯನ್ನು ದಾವೀದನ ಕಾವ್ಯವೆಂದು ಕರೆಯಲಾಗಿದೆ. ಮಾರ್ಟಿನ್ ಲೂಥರ್ ಇದನ್ನು ಬಂಗಾರದ ಆಭರಣವೆಂದು ಕರೆದಿದ್ದಾರೆ. ಅದು ನಿಜವಾದ ಅರ್ಥಕ್ಕೆ ಸಮೀಪವಾದದ್ದು ಎಂದು ನನ್ನ ಅನಿಸಿಕೆ. 56ರಿಂದ 60ರವರೆಗಿನ ಕೀರ್ತನೆಗಳನ್ನು ಕಾವ್ಯವೆಂದು ಕರೆಯಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯ ಮೆಸ್ಸಿಯನ ಕುರಿತಾದ ವಿಚಾರವು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಕೊಟ್ಟ 3 ಕಡೆಗಳಲ್ಲಿನ ಸಾಕ್ಷಿಯ ಮೂಲಕ ಸಾಬೀತಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯನ್ನು ದಾವೀದನ ಚಿನ್ನದ ಒಡವೆ ಎಂಬುದಾಗಿ ಕರೆಯೋಣ. ಏಕೆಂದರೆ ಅವನು ತನ್ನ ವಂಶದಲ್ಲಿ ಮುಂದಕ್ಕೆ ಬರಲಿರುವ, ಈತನೇ ನನ್ನ ಪೂರ್ಣ ರಕ್ಷಕನೆಂದು ಕರೆದಿರುವ ಮೆಸ್ಸಿಯನಿಗಾಗಿ ಮುನ್ನೋಡುವನಾಗಿದ್ದಾನೆ. ಕೀರ್ತನೆ 16 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ತಾನು ಈ ಲೋಕಕ್ಕೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ ಮತ್ತು ತನ್ನನ್ನು ಪೂರ್ಣವಾಗಿ ತಂದೆಗೆ ಒಪ್ಪಿಸಿದ್ದೇನೆಂದು ಹೇಳುವ ಆತನ ಅದ್ಭುತವಾದ ಧ್ವನಿಯನ್ನು ಪ್ರಕಟಿಸುವಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಮಾನವ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದಾಗ ಉದ್ದೇಶಪೂರ್ವಕವಾಗಿ ತನ್ನನ್ನು ತಂದೆಗೆ ಅಧೀನಪಡಿಸಿದವನಾಗಿ ಬಂದನು. ಮಾನವನಾದರೂ, ಅಂದರೆ ನಾವೆಲ್ಲರೂ ಅಲ್ಪರಾದವರೇ, ಹೆಮ್ಮೆಯಿಂದ ಕೂಡಿದವನಾಗಿ ತನ್ನನ್ನು ಮೇಲಕ್ಕೇರಿಸಿಕೊಳ್ಳಲು ಯತ್ನಿಸುತ್ತಾನೆ. ಈ ದಿನಗಳಲ್ಲಿ ಉನ್ನತ ಸ್ಥಾನಗಳಲ್ಲಿರುವ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ರಾಜಕೀಯದವರು, ಜನನಾಯಕರು, ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಮಂತ್ರಿಗಳು ಇತ್ಯಾದಿ. ಪ್ರಿಯರೇ, ಅವರೆಲ್ಲರೂ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ನಾವು ಈ ಲೋಕದಲ್ಲಿ ಬರೇ ಚಿಕ್ಕ ಬಟಾಟೆಗಳಂತಿದ್ದೇವೆ.
ನಾವು ಯಾವ ಲೆಕ್ಕಕ್ಕೂ ಬಾರದವರಾಗಿದ್ದೇವೆ. ನಾವು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯವರಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನಾದರೆ ಆ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು, ಆದರೆ ಕ್ರಿಸ್ತನು ಆಗಲ್ಲ. ಆತನು ಸ್ವಂತ ಇಷ್ಟದಿಂದಲೇ ಮಾನವನಾದನು. ನಾನು ಮನುಷ್ಯನಾಗಿರುವುದಕ್ಕೆ ಸಂತೋಷಪಡುತ್ತೇನೆ, ಆದರೆ ಮನುಷ್ಯನು ನಿಜವಾಗಿ ಏನಾಗಿದ್ದಾನೆಂದು ನಾನು ತಿಳಿದುಕೊಳ್ಳತಕ್ಕದ್ದು. ದೇವರು ನನಗಾಗಿ, ನನ್ನೊಂದಿಗೆ ಮತ್ತು ಆತನನ್ನು ನಂಬುವವರೆಲ್ಲರಿಗೆ ಏನು ಮಾಡುತ್ತಾನೆಂಬುದರ ಕುರಿತಾಗಿ ಸಂತೋಷಪಡುತ್ತೇನೆ. ಪ್ರಿಯರೇ, ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಎಂಥ ವಿಶೇಷ ಚಿತ್ರಣ ಇದಾಗಿದೆ. ಅದು ದಾವೀದನ ಚಿತ್ರವಾಗಿದೆ, ನಿನ್ನ ಚಿತ್ರವೂ ಆಗಿರುತ್ತದೆ. ಕೀರ್ತನೆ 16 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಎಂದಾದರೂ ನಿನ್ನ ಕಾರಿನಲ್ಲಿ ಪ್ರಯಾಣಿಸುವಾಗ, ಗುಡ್ಡಗಳ ಮೇಲೆ ಸಂಚರಿಸುವಾಗ, ಇಲ್ಲವೇ ಸಮುದ್ರದೊಳಗೆ ನಡೆಯುವಾಗ ಕಣ್ಣುಗಳನ್ನು ಮೇಲಕ್ಕೆತ್ತಿ, ನೀನೇ ನನ್ನ ಸೃಷ್ಟಿಕರ್ತನು, ವಿಮೋಚಕನು, ನನ್ನ ಒಡೆಯನು ಎಂದು ಹೇಳಿದ್ದೀಯೋ? ಎಂದಾದರೂ ಹೀಗೆ ನುಡಿದಿದ್ದೀಯೋ? ದೇವಸೇವಕರಾದ ಡಾಕ್ಟರ್ ವರ್ನರ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ, ನನಗೊಬ್ಬ ಚಿಕ್ಕ ಮೊಮ್ಮಗನಿದ್ದಾನೆ. ಅವನು ನನ್ನ ಕಾಲ ಮೇಲಕ್ಕೆ ಬರುವಾಗ ತನ್ನ ಚಿಕ್ಕ ಕೈಗಳನ್ನು ನನ್ನ ಕೊರಳ ಸುತ್ತ ಹಾಕಿ ನನ್ನ ಅಜ್ಜ ಎಂದು ನುಡಿಯುವಾಗ ನನಗೆ ಎಷ್ಟು ಆನಂದವಾಗುತ್ತದೆ, ಅದು ಎಷ್ಟು ಅದ್ಭುತವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಪರಲೋಕದ ತಂದೆಯೊಬ್ಬನಿದ್ದಾನೆ. ನಾವು ಆತನ ಬಳಿಗೆ ಬಂದು, ನೀನು ನನ್ನ ಒಡೆಯನು ಎಂದು ಹೇಳುವುದನ್ನು ಆತನು ಇಷ್ಟಪಡುತ್ತಾನೆ ಎಂದು ನಾನು ನಂಬುತ್ತೇನೆ. ಇತ್ತೀಚೆಗೆ ನೀನು ಹೀಗೆ ಹೇಳಿದ್ದೀಯೋ? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 22-23ರಲ್ಲಿ ಇರುವಂತೆ ಹೇಳಬೇಡ. ಅಲ್ಲಿ ಹೀಗೆ ನೋಡುತ್ತೇವೆ, ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರು ಆತನನ್ನು ಸ್ವಾಮಿ, ಸ್ವಾಮಿ ಎಂದು ಕರೆದರೂ ನಿಜವಾಗಿ ಅವರಿಗೆ ಆತನ ಪರಿಚಯವಿರಲಿಲ್ಲ. ನಾನು ಆತನನ್ನು ಕರ್ತನೇ ಎಂದು ಕರೆಯುವಾಗ ನನಗೆ ಅದರ ಅರ್ಥ ತಿಳಿದಿರಬೇಕು. ಕೀರ್ತನೆ 16 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿರುವ ಆತನ ಭಕ್ತರಿಗೂ ಆತನು ಒಡೆಯನಾಗಿದ್ದಾನೆ. ಆದರೆ ಈ ಸೌಲಭ್ಯವು ಎಲ್ಲರಿಗೂ ಸಿಗುವಂಥದ್ದಲ್ಲ. ಕೀರ್ತನೆ 16 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟನಷ್ಟಗಳು ಉಂಟಾಗುವವು ಎಂಬುದಾಗಿ ನೋಡುವಾಗ ಅವರು ದೇವರು ಎಂದು ಎಣಿಸಿಕೊಂಡು ಇತರರ ಹಿಂದೆ ಹೋಗುತ್ತಾರೆ. ದಾವೀದನ ದಿನಗಳಲ್ಲಿ ದಾಗೋನ, ಬಾಳ ಎಂಬ ದೇವತೆಗಳಿದ್ದವು. ತಮಗೆ ವಿಶ್ವಾಸ ಪ್ರಮಾಣವೇ ಇಲ್ಲವೆಂದು ಕೆಲವರು ಹೇಳುವಾಗ ನನಗೆ ವಿಚಿತ್ರವೆನಿಸುತ್ತದೆ. ನಿಮ್ಮ ವಿಶ್ವಾಸ ಪ್ರಮಾಣವೆಂದರೆ ಯಾವ ವಿಶ್ವಾಸ ಪ್ರಮಾಣವೂ ಇಲ್ಲವೆಂಬುದೇ ಆಗಿದೆ. ನಿಮಗೆ ವಿಶ್ವಾಸ ಪ್ರಮಾಣ ಇರಲೇಬೇಕು. ಕೀರ್ತನೆ 16 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಅದ್ಭುತವಾದದ್ದು ನೋಡಿರಿ. ನನ್ನ ಪಾಲು ಪಾನವು ಯೆಹೋವನೇ. ಕರ್ತನಾದ ಯೇಸು ಈ ಲೋಕಕ್ಕೆ ಬಂದು ತನ್ನ ಸ್ಥಾನವನ್ನು ತೆಗೆದುಕೊಂಡು ಪಾಪ ದುಃಖಗಳಿಂದ ತುಂಬಿದ ಲೋಕದಲ್ಲಿ ಜೀವಿಸಿದನು. ಇಲ್ಲಿ ಆತನು ಪೂರ್ಣ ಅಪರಿಚಿತನಾಗಿದ್ದನು. ಆತನು ಯೆಹೋವನಲ್ಲಿ ಸಂತೋಷಿಸಿದನು.
ಆತನ ಜೀವಿತದಲ್ಲಿ ಸಮಾಧಾನವೂ ಸಂತೋಷವೂ ತುಂಬಿತ್ತು. ಆತನು ನನ್ನ ಪಾಲು ಪಾನವು ಎಂದು ಹೇಳಿದ್ದಾನೆ. ಪಾಲಿಗೂ ಪಾನಕ್ಕೂ ವ್ಯತ್ಯಾಸವೇನು? ನನ್ನ ಪಾಲು ಎಂದರೆ ನನಗೆ ಸೇರಿರುವಂಥದ್ದು. ನಾನು ಅದನ್ನು ಅನುಭವಿಸಿದರೂ ಅನುಭವಿಸದಿದ್ದರೂ ಅದು ನನ್ನದಾಗಿದೆ. ಪಾನವೆಂದರೆ ನಾನು ತೆಗೆದುಕೊಳ್ಳಬೇಕಾದದ್ದು. ಈ ಲೋಕದಲ್ಲಿ ದೇವರಿಂದ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿದ ಅನೇಕರು ಅದನ್ನು ಪೂರಾ ಅನುಭವಿಸುವುದಿಲ್ಲ. ಅವರ ಪಾತ್ರೆ ತುಂಬಿ ಹೊರಸೂಸುವುದಿಲ್ಲ. ಅವರ ಪಾತ್ರೆಗಳಲ್ಲಿ ಹೆಚ್ಚು ಇರುವುದೂ ಇಲ್ಲ. ನಾವು ಜೀವನವನ್ನು ಸಂತೋಷವಾಗಿ ಅನುಭವಿಸಬೇಕೆಂಬುದು ದೇವರ ಇಚ್ಛೆಯಾಗಿದೆ. ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಅವುಗಳಿಗೆ ಜೀವವು ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಬಂದಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಮ್ಮಲ್ಲಿ ಕೆಲವರು ಕೆಲವೊಮ್ಮೆ ಹಾಸ್ಯ ಪ್ರವೃತ್ತಿ ಹೊಂದಿರುತ್ತೇವೆ, ಆದರೆ ಯಾವಾಗಲೂ ಅಲ್ಲ. ನಾವು ಎಲ್ಲ ಸಮಯಗಳಲ್ಲೂ ಜೀವದಿಂದಲೂ ಸಂತೋಷದಿಂದಲೂ ತುಂಬಿದವರಾಗಿರಬೇಕು. ಕೀರ್ತನೆ 16 7ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾತ್ರಿ ನಿದ್ರೆ ಬಾರದಾಗ ನೀನು ಏನು ಯೋಚಿಸುತ್ತಿರುತ್ತಿ? ಕೀರ್ತನೆಗಾರನು ಯೆಹೋವನನ್ನು ಕುರಿತು ಯೋಚಿಸುತ್ತಿದ್ದನು. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ವಚನಗಳನ್ನು ನೋಡುತ್ತೇವೆ. ಕೀರ್ತನೆ 16 8ರಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕರ್ತನಾದ ಯೇಸುವಿನ ಪುನರುತ್ಥಾನದ ಕೀರ್ತನೆಯಾಗಿದೆ. ಪಂಚಾಶತಮ ದಿನದಂದು ಪೇತ್ರನು ಮಾಡಿದ ಪ್ರಸಂಗದ ಮುಖ್ಯ ಅಂಶ ಇದೇ ಆಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 25ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸಧ್ವನಿ ಮಾಡಿತು. ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ. ಜೀವಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗ ಮಾಡುವಿ ಎಂದು ಹೇಳಿದ್ದಾನೆ. ಸಹೋದರರೇ, ಮೂಲಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ ಅವನು ತೀರಿ ಹೋಗಿ ಹುಣಲ್ಪಟ್ಟನು, ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಅದೆ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನನುಭವಿಸುವುದಿಲ್ಲವೆಂತಲೂ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 16 8ರಿಂದ 10ನೇ ವಚನದ ಭಾಗವು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಹೇಳಿದೆ ಎಂದು ಪೇತ್ರನು ಸ್ಪಷ್ಟವಾಗಿ ಹೇಳಿದ್ದಾನೆ. 16ನೇ ಕೀರ್ತನೆಯು ಕ್ರಿಸ್ತನ ಪುನರುತ್ಥಾನದ ಕುರಿತು ಏನನ್ನೂ ಹೇಳುವುದಿಲ್ಲವೆಂದು ಕೆಲವು ಉದಾರತಾವಾದಿಗಳು ಹೇಳುತ್ತಾರೆ. ಪೆರೌನಿ ಎಂಬವನು ಅವರಲ್ಲೊಬ್ಬನು. ಒಬ್ಬ ಉದಾರತಾವಾದಿಯು ಈ ಹೇಳಿಕೆ ಕೊಡುವಾಗ ನಾನು ಸೀಮೋನ್ ಪೇತ್ರನು ಹೇಳಿದ ಮಾತುಗಳನ್ನು ಜ್ಞಾಪಿಸಿಕೊಳ್ಳಬೇಕಾಗುತ್ತದೆ. ಪೇತ್ರನು ಪಂಚಾಶತಮ ದಿನದಂದು ಪ್ರಸಂಗಿಸಿದಾಗ ಸಾವಿರಾರು ಜನರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ರಕ್ಷಿಸಲ್ಪಟ್ಟರು. ಇದರಿಂದ ರೋಮ್ ಸಾಮ್ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಉಂಟಾಯಿತು. ಇದನ್ನು ನೆನಪಿಗೆ ತಂದುಕೊಂಡು ಉದಾರತಾವಾದಿಗಳಿಗೆ, ನಿಮ್ಮ ಸೇವೆಯ ಮೂಲಕ ಎಷ್ಟು ಮಂದಿ ಕರ್ತನ ಬಳಿಗೆ ಬರುತ್ತಿದ್ದಾರೆ ಎಂದು ಕೇಳುವುದಕ್ಕೆ ಆಶೆಪಡುತ್ತೇನೆ. ಪ್ರಿಯರೇ, ಇದು ನಿಜವಾದ ಪರೀಕ್ಷೆಯಾಗಿದೆ. ಸೀಮೋನ್ ಪೇತ್ರನು
16ನೇ ಕೀರ್ತನೆಯು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ತಿಳಿಸಿದೆ ಎಂದು ಹೇಳಿದ್ದಾನೆ. ನಾನು ಅವನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪಂಚಾಶತಮ ದಿನದಂದು ಪೇತ್ರನು ಇನ್ನೂ ಅನೇಕ ವಿಚಾರಗಳನ್ನು ಹೇಳಿದ್ದಾನೆ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನದಿಂದ 36ನೇ ವಚನದವರೆಗೆ ನಾವು ನೋಡುತ್ತೇವೆ. ಪ್ರಿಯರೇ, ಖಂಡಿತವಾಗಿಯೂ 16ನೇ ಕೀರ್ತನೆಯು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿಯೇ ಹೇಳಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ಕೂಡ ಈ ಕೀರ್ತನೆಯ ಮಾತನ್ನೇ ಹೇಳಿರುತ್ತಾನೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನದವರೆಗೆ ಓದುವಾಗ ಅವನು ಹೀಗೆ ಹೇಳಿದ್ದಾನೆ. ಅದಕ್ಕನುಸಾರವಾಗಿ ಆತನು ನೀನು ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲವೆಂದು ಬೇರೊಂದು ಕೀರ್ತನೆಯಲ್ಲಿ ಹೇಳಿದ್ದಾನೆ. ದಾವೀದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಪೌಲನು ಈ ಕೀರ್ತನೆಯು ಕ್ರಿಸ್ತನ ಪುನರುತ್ಥಾನವನ್ನು ತಿಳಿಸುತ್ತದೆ ಎಂದು ಹೇಳಿದಂತಾಯಿತು. ಈ ಕೀರ್ತನೆಯಲ್ಲಿ ಹೇಳಲ್ಪಟ್ಟ ಸಂಗತಿಗಳು ಗಮನಾರ್ಹವಾದವುಗಳಾಗಿವೆ. 8ನೇ ವಚನದಲ್ಲಿ ಕ್ರಿಸ್ತನ ಜೀವಿತದ ಕುರಿತಾಗಿ ಇದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿದ್ದಾಗ ಯೇಸು ನಡೆದ ದಾರಿ ಇದೇ ಆಗಿದೆ. ನಾನು ಆ ದಾರಿಯನ್ನು ಹಿಂಬಾಲಿಸಬೇಕೆಂದಿದ್ದೇನೆ. 9ನೇ ವಚನದಲ್ಲಿ ಕ್ರಿಸ್ತನ ಮರಣದ ಕುರಿತಾಗಿ ಇದೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು ಎಂಬುದಾಗಿ ನೋಡುವಾಗ, ಆತನು ಕ್ರೂಜೆಯಲ್ಲಿ ಸತ್ತನು. ದೇವರು ತನ್ನನ್ನು ಸತ್ತವರೊಳಗಿಂದ ಎಬ್ಬಿಸುವನೆಂದು ಆತನು ತಿಳಿದಿದ್ದನು. ಮುಂದೆ 10ನೇ ವಚನದಲ್ಲಿ ಕ್ರಿಸ್ತನ ಪುನರುತ್ಥಾನವು ಹೇಳಲ್ಪಟ್ಟಿದೆ. ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ ಎಂಬುದಾಗಿ. ವಚನ 11ರಲ್ಲಿ ಕ್ರಿಸ್ತನ ದಿವಾರೋಹಣವು ಹೇಳಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 16 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ನೋಡಿದಂತೆ ಇದೊಂದು ಅದ್ಭುತವಾದ ಪುನರುತ್ಥಾನದ ಕೀರ್ತನೆಯಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಅದು ಹಾಗೆಯೇ ಉಪಯೋಗಿಸಲ್ಪಟ್ಟಿದೆ. ಈ ಶ್ರೇಷ್ಠ ಮೆಸ್ಸಿಯನ ಕೀರ್ತನೆಯಲ್ಲಿ ಕ್ರಿಸ್ತನ ಪುನರುತ್ಥಾನವು ಮುಂತಿಳಿಸಲ್ಪಟ್ಟಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪುನರುತ್ಥಾನದ ಸಾಕ್ಷಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 15ನೇ ಕೀರ್ತನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಇರುವವರ ವಿವರಣೆಯನ್ನು ನಾವು ತಿಳಿದುಕೊಂಡೆವು. 16ನೇ ಕೀರ್ತನೆಯು ಮೆಸ್ಸಿಯನ ಪುನರುತ್ಥಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ನಾವು ಕೂಡ ದೇವರನ್ನು ನಮ್ಮ ಪಾಲು ಪಾನವಾಗಿ ಮಾಡಿಕೊಂಡು ಕ್ರಿಸ್ತನ ಪುನರುತ್ಥಾನದ ಬಲದಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ದೇವರ ವಾಕ್ಯಗಳ ಅಧ್ಯಯನವು ಹೇಗಿತ್ತು? ನೀವು ಸಂತೋಷಪಟ್ಟಿದ್ದೀರಾ ಅಲ್ವಾ? ನಿಮ್ಮ ಅನಿಸಿಕೆಗಳನ್ನು, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.